ಈ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟ್ ಅನ್ನೋ ಈ ಅಟ್ಯಾಕ್ ನ ಹಿಂದಿನ ಕೆಲ ಸೀಕ್ರೆಟ್ ಗಳನ್ನ ರಿವೀಲ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಿಸ್ಗೈಡೆಡ್ ಆಗಿದ್ರಾ? ಇಡೀ ಕಾರ್ಯಕ್ರಮ ಅದ್ರಲ್ಲಿ ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಬಂದಿರಲಿಲ್ಲ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ವಾಸ್ತವ ಚಿತ್ರಣವನ್ನ ಮರೆಮಾಚಲಾಗಿತ್ತ? ಈ ಚಲನಚಿತ್ರ ಏನು ಉತ್ಸವ ನಡೀತಾ ಇದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದರ ಆಯೋಜಕರು, ಅದರ ಉಸ್ತುವಾರಿಯನ್ನ ಹೊತ್ತಿದ್ದವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿರಲಿಲ್ವಾ ಅನ್ನೋ ಅನುಮಾನ. ಅದರಲ್ಲೂ ನೇರವಾಗಿ ಸಾಧು ಕೋಕಿಲ ಅವ್ರ ಮೇಲೆ. ಯಾಕೆ ಹೀಗೆ? ಯಾವಾಗ ಮ್ಯಾಟರ್ ದೊಡ್ಡದಾಯ್ತು, ಡಿ.ಕೆ. ಶಿವಕುಮಾರ್ ಅವರ ಅವತ್ತು ಸ್ಟೇಜ್ ಮೇಲೆ ಹೇಳಿದ ನಂತರದಲ್ಲಿ ಅವರಾಗೆ ಯಾರು ಚಿತ್ರೋದ್ಯಮದ ಮಂದಿ ರಿಯಾಕ್ಟ್ ಮಾಡಲಿಲ್ಲ. ಸರ್ಕಾರದವರು ಹೇಳ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಮುಂದೆ ನೋಡೋಣ, ಮುಂದಿನ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಾಗ ನಾವು ಡಿಸೈಡ್ ಮಾಡೋಣ, ಹೋಗೋಣ ಅನ್ಕೊಂಡು ಸುಮ್ಮನಾಗಿದ್ರು ಏನು. ಆದ್ರೆ ಯಾವಾಗ ಈ ವಿಚಾರ ಮತ್ತಷ್ಟು ಮಗದಷ್ಟು ದೊಡ್ಡದಾಗ್ತಾ ಬಂತು, ಆಗ ಚಿತ್ರೋದ್ಯಮದ ಕೆಲವರು ಕೂಡ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಸಲಿ ಕತೆ ಏನು ಅನ್ನೋದ್ರ ಬಗ್ಗೆ. ಅನೇಕ ನಟ ನಟಿಯರಿಗೆ ಈ ಕಾರ್ಯಕ್ರಮದ ಇನ್ವೈಟ್ ಕಾರ್ಡ್ ತಲುಪಿಲ್ಲ ಅಂತ ಹೇಳಿ ಒಂದು ಲಿಸ್ಟು, ಆ ಲಿಸ್ಟ್ ಬಿಡುಗಡೆ ಮಾಡಿದ್ರು ಸಾಧು ಕೋಕಿಲ ಅವರು. ನೋಡಿ, ನಾವೆಲ್ಲರೂ ಪಟ್ಟಿ ಮಾಡ್ಕೊಂಡಿದೀವಿ, ಈ ಪಟ್ಟಿಯಲ್ಲಿ ಎಲ್ಲರ ಹೆಸರಿದೆ, ಯಾರೂ ಬಂದಿಲ್ಲ. ಇದೇ ಮಾಹಿತಿಯನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೂ ನೀಡಲಾಗಿತ್ತ? ಲಿಸ್ಟ್ ರೆಡಿ ಮಾಡಿ ಸರ್ಕಾರದ ಮುಂದಿಟ್ಟು, ನೋಡಿ ನಾವು ಈ ಲಿಸ್ಟ್ ಅಲ್ಲಿ ಎಲ್ಲರ ಹೆಸರು ಬರೆದಿದ್ದೀವಿ, ಎಲ್ರಿಗೂ ನಾವು ಕರೆದಿದ್ದೀವಿ ಅಂತ ಹೇಳಿ ಏನಾದ್ರೂ ಮಿಸ್ಗೈಡ್ ಮಾಡಿದ್ರ ಡಿ.ಕೆ. ಶಿವಕುಮಾರ್ ಅವರಿಗೆ? ಲಿಸ್ಟಲ್ಲಿ ಇಷ್ಟೆಲ್ಲಾ ಮಂದಿ ಇದ್ದಾರೆ, ಕಾರ್ಯಕ್ರಮಕ್ಕೆ ಯಾರೂ ಬರಲಿಲ್ಲ ಅನ್ನೋದನ್ನ ಗಮನಿಸಿ ಕೋಪ ಮಾಡ್ಕೊಂಡು ಆ ರೀತಿಯಾಗಿ ಮಾತನಾಡಿದ್ರ ಡಿ.ಕೆ. ಶಿವಕುಮಾರ್? ಅಸಲಿಗೆ ಆ ಲಿಸ್ಟ್ ನ ಪ್ರಕಾರ ಅನೇಕರಿಗೆ ಇನ್ವಿಟೇಷನ್ ಕೊಟ್ಟೇ ಇಲ್ಲ ಅನ್ನೋ ಮಾತಿದೆ. ಹೀಗಿರುವಾಗ ವೃತ ಚಿತ್ರಮಂದಿಯ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುನಿಸ್ಕೊಂಡ್ಬಿಟ್ರ, ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ರ? ಹಿಗ್ಗಾಮುಗ್ಗ ತರಾಟೆಗೇನೋ ತೆಗೆದುಕೊಂಡ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ವಾರ್ನಿಂಗ್ಗೆ ನಿರ್ದೇಶಕ ಚಂದ್ರಚೂಡ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸುದೀಪ್ ಅವರ ಆಪ್ತರು ಇವರು. ಹಿಟ್ಲರ್ ವರ್ತನೆಯನ್ನ ಬಿಟ್ಟುಬಿಡಿ, ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಸುದೀಪ್ ಅವರಿಗೆ ಅಧಿಕೃತವಾದ ಆಹ್ವಾನನೇ ಇಲ್ಲ ಕಾರ್ಯಕ್ರಮದಲ್ಲಿ, ಕರೆಯದ ಕಾರ್ಯಕ್ರಮ ಹೆಂಗ್ ಹೋಗ್ತಾರೆ? ಅಟ್ಲೀಸ್ಟ್ ಕಾರ್ಯಕ್ರಮ ನಡೀತಿದೆ ಅನ್ನೋ ಮಾಹಿತಿನೂ ಇಲ್ದಿದ್ರೆ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರು ಬರ್ಲಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಚಂದ್ರಚೂಡ್. ಇದೆಲ್ಲದಕ್ಕೂ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಅವರ ಕಡೆಗೇನೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ನಿಮಗೆ ಇವ್ರು ಮಿಸ್ಗೈಡ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಕೈಯಲ್ಲಿ ಬರ್ದಿರೋ ಯಾವುದೋ ಒಂದು ಪತ್ರ ತಗೊಂಡ್ಬಂದು ಡಾಕ್ಯುಮೆಂಟ್ ಅಂತ ಹೇಳಿ ತೋರಿಸ್ಬಿಟ್ರೆ ನಂಬ್ಲಿಕ್ಕಾಗತ್ತಾ ಅದನ್ನ? ಇಂಥ ವಿಚಾರದಲ್ಲೆಲ್ಲ ರಾಜಕಾರಣ ಮಾಡೋದು ಸರಿನಾ? ರಾಜಕಾರಣ ಅಂದ ತಕ್ಷಣ ಸಾಧು ಕೋಕಿಲ ಅವರಿಗೆ ಈ ರೀತಿಯಾಗಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಇದ್ರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದನ್ನ ಕೂಡ ಸ್ವಲ್ಪ ಒಳಹೊಕ್ಕು ನೋಡೋ ಪ್ರಯತ್ನವನ್ನ ಮಾಡೋಣ. ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ ಸಾಧು ಕೋಕಿಲ. ಏನದು? ಆ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಇಂಥದ್ದೊಂದು ಎಡವಟ್ಟಾಗೋಯ್ತಾ? ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮೇಲೆ ಸಾಧು ಕೋಕಿಲ ಅವರು ಕಣ್ಣಿಟ್ಟಿದ್ದಾರೆ. ಅಲ್ಲಿಂದ ಸಂಸದರಾಗೋ ಬಗ್ಗೆ ಕನಸನ್ನ ಕಂಡಿದ್ದಾರೆ ಸಾಧು ಕೋಕಿಲ ಅವರು. ಹೀಗಾಗೇನೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಮೇಕೆದಾಟು ಪಾದಯಾತ್ರೆಯಲ್ಲಿ ಅವರು ಭಾಗಿಯಾಗಿದ್ರು ಅನ್ನೋ ವಾದ ಕೂಡ ಇದೆ. ಹೀಗಾಗಿ ತಮ್ಮ ಬೇಳೆಕಾಳನ್ನ ಬೇಯಿಸಿಕೊಳ್ಳೋ ಸಲುವಾಗಿ ಅಥವಾ ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಬೆಳೆಸಿಕೊಳ್ಳೋ ಸಲುವಾಗಿ ಅಥವಾ ದಕ್ಕಿಸಿಕೊಳ್ಳೋ ಸಲುವಾಗಿ ಚಿತ್ರರಂಗದ ಇತರೆ ಮಂದಿ ಮೇಲೆ ಕಳಂಕವನ್ನ ಹೊರಿಸ್ಬಿಟ್ರ ಸಾಧು ಕೋಕಿಲ. ಗಣಿಗ ರವಿ ಮೇಲೂ ಕೂಡ ಸುದೀಪ್ ಅವರ ಆಪ್ತ ಕಿಡಿಕಾರಿದ್ದಾರೆ. ಮಾಹಿತಿ ಇಲ್ಲದೆ ಮಾತನಾಡುವುದನ್ನ ಬಿಡಿ ಮೊದಲು. ಕಾಂಗ್ರೆಸ್ನ ಶಾಸಕರ ವಿರುದ್ಧ ಚಕ್ರವರ್ತಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಅಸಲಿಗೆ ತಪ್ಪು ಮಾಡಿದ್ ಯಾರು ಹೇಳ್ತಿರೋದು ಸರಿ? ಆಹ್ವಾನ ಕೊಡದೆ ಅಕಾಡೆಮಿ ಅಧ್ಯಕ್ಷರು ಮಿಸ್ಟೇಕ್ ಮಾಡಿದ್ರ ಅನ್ನೋ ಅನುಮಾನ ಇದ್ದೇ ಇದೆ. ನಟ ನಟಿಯರ ಲಿಸ್ಟ್ ಕೈಯಲ್ಲಿದ್ರೂ ಕೂಡ ಇನ್ವಿಟೇಷನ್ ಕೈ ಸೇರಿಲ್ಲ. ಚಿತ್ರೋತ್ಸವದ ಹೊಣೆ ವಹಿಸಿದ್ರೂ ಕೂಡ ಸಾಧು ಕೋಕಿಲ ಅವರು ಇಲ್ಲಿ ಲೋಪ ಎಸಗಬಿಟ್ರ? ಡಿ.ಕೆ. ಶಿವಕುಮಾರ್ ಅವರಿಗೆ ತಪ್ಪು ಮಾಹಿತಿಯನ್ನ ಕೊಟ್ರ ಸಾಧು ಕೋಕಿಲ? ಸತ್ಯ ತಿಳಿಯದೆ ಕೋಪ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೆ ಸಿಲುಕಾಕೊಂಡ್ಬಿಟ್ರ? ಚಿತ್ರೋತ್ಸವ ಚಿತ್ರಮಂದಿಯದ್ದೋ ಅಥವಾ ಸರ್ಕಾರದ್ದೋ? ಆಕ್ಚುಲಿ ನಡೆಸೋದು ಹೊಣೆಗಾರಿಕೆ ಸ್ಥಳೀಯ ಸರ್ಕಾರದ್ದು ಇರುತ್ತೆ, ಆದ್ರೆ ಭಾಗಿಯಾಗಬೇಕಾಗಿರೋ ಹೊಣೆಗಾರಿಕೆ ಚಿತ್ರೋದ್ಯಮದವ್ರದ್ದು ಕೂಡ. ಹೀಗಾಗಿ ಬಹುಶಃ ಇಂಥದ್ದೊಂದು ಕಾರ್ಯಕ್ರಮ ಇದ್ದಾಗ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ದಾಯಿತ್ವ ಕೂಡ ಸರ್ಕಾರದ ಮೇಲಿರುತ್ತೆ. ಹಾಗೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಎಡವುತ್ತಾ? ಸ್ವಪ್ರತಿಷ್ಠೆಗೆ ಚಿತ್ರೋತ್ಸವ ಕಾರ್ಯಕ್ರಮ ಬಲಿಯಾಗಿ ಹೋಗ್ತಿದ್ಯಾ? ಚಿತ್ರಮಂದಿ ನೇತೃತ್ವದಲ್ಲಿ ಈ ಚಿತ್ರೋತ್ಸವ ನಡೆದ್ರೆ ಇನ್ ಕೇಸ್ ಸರ್ಕಾರದ ಪಾತ್ರವೂ ಮುಖ್ಯವೇ, ಆದ್ರೆ ಹೆಚ್ಚಿನ ಹೊಣೆಗಾರಿಕೆ ಚಿತ್ರೋದ್ಯಮದವ್ರದ್ದೇ ಅಂತ ಆಗ್ಬಿಟ್ರೆ
ನಾಳೆ ದಿನ ಇಂಥ ಗೊಂದಲಗಳು ಆಗೋದಿಲ್ವಾ ಅನ್ನೋದೊಂದು ಸಣ್ಣ ಅನುಮಾನ. ಚಿತ್ರೋದ್ಯಮದಲ್ಲಿ ಚಿತ್ರಮಂದಿಗಳನ್ನೇ ಇನ್ವಾಲ್ವ್ ಮಾಡಿಕೊಂಡು ನಡೆಸುವ ಚಿತ್ರೋತ್ಸವ ನಿಜ ಘನತೆಯನ್ನ ಸಂಪಾದನೆ ಮಾಡುತ್ತೆ, ರಾಜಕೀಯದಿಂದ ದೂರ ಇರುತ್ತೆ. ಸಿನಿಮಾ ರಂಗದ ಉನ್ನತಿಗೂ ಕೂಡ ಇದರಿಂದ ಅವಕಾಶ ಸಿಗೋ ಸಾಧ್ಯತೆ ಇರುತ್ತೆ. ವಾದ ಪ್ರತಿವಾದ ಬಹುಶಃ ಇಲ್ಲಿಗೆ ನಿಲ್ಲಿಸಿ ಅದರ ಕಡೆ ಗಮನ ಕೊಟ್ರೆ ಒಳ್ಳೇದಾಗಬಹುದೇನೋ ಅಂತ ಹೇಳಿ ರಮೇಶ್ ಭಟ್ ಅವರು ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟರು ಕೆಲ ಅಸಮಾಧಾನಗಳನ್ನ ಕೂಡ ತೋಡ್ಕೊಂಡಿದ್ದಾರೆ. ನಾಳೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತಿರಲ್ಲ, ಇದಕ್ಕೆ ಮುಂಚೆ ಏನ್ ಸೌಲಭ್ಯ ಕೊಟ್ಟಿದ್ದೀರಿ ಸರ್ಕಾರದ ಕಡೆಯಿಂದ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಅವರ ಮಾತು ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ. ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ. ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನ ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ. ಯಾರು ಅಧೀನದಲ್ಲಿಲ್ಲ, ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ ಹೋಗಿಲ್ಲ, ಅವರು ಏನು ಕೊಟ್ಟಿಲ್ಲ. ಸುಮಾರು ಜನ ಕಲಾವಿದರಿದ್ದಾರೆ. 50 ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು 300 ಜನದ ಮೇಲೆ ಇರಬಹುದು ನನ್ನ ಅಂದಾಜಿಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇದು ಸಿನಿಮಾಯಿಂದ. ಇಲ್ಲಿ ಯಾರು ಮೋಜ್ಗೆ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವರು ಬಿಟ್ಟಂಗೆ ಆಗುತ್ತೆ.